ಈಗ MP ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬಹುದು ಅನ್ಸುತ್ತೆ? ಯಾರು ಬಂದು ಸಮಾಜದಲ್ಲಿ ಒಳ್ಳೇದ್ ಮಾಡಿದ್ರೆ ಬೆಟರ್. ಸುರೇಶ್ನಂತೂ ಯಾವತ್ತು ಗ್ಯಾರಂಟಿ ಸೋಲ್ಸಕ್ಕೆ ಆಗಲ್ಲ. ನಮ್ಮ ಜನ ಅವ್ರನ್ನ ಸ್ಪಂದಿಸ್ತಾರೆ ಚೆನ್ನಾಗಿ. DK ಸುರೇಶ್ ಅವ್ರು ಇರೋದು, ಅವ್ರ ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರು ಇನ್ನು ಈಚೆ ಕಡೆಗೆ ಇದೊಂದು ಸದ್ದಿಂದ ಈಚೆ ಬರಕ್ಕೆ ಬಿಡಲ್ವಲ್ಲ, ಅವ್ರು ಹೊಡೆದಾಡ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ಯಾವ ಕೆಲಸನೂ ಆಗಿಲ್ಲ ನಮ್ಮ ಕಡೆ. ಬಡವ್ರ ಬಗ್ಗೆ ಏನು ನೋಡೇ ಇಲ್ಲ ಅವ್ರು. ನರೇಂದ್ರ ಮೋದಿ ಬರೋದೇ ಬೇಡ ನಮ್ಗೆ ಏನ್ ಮಾಡವ್ರೆ? ಏನು ಮಾಡಿಲ್ಲ ಮೇಡಮ್. ರಾಹುಲ್ ಗಾಂಧಿ ಬಂದ್ರೆ ಬೆಟರ್ ಅನ್ನಿಸ್ತದೆ. ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಒಂದ್ ವರ್ಷಕ್ಕಾಗಲೇ ಮಾಡ್ಬಿಡಕ್ಕಾಯ್ತದ? ಆಯ್ತದ, ಅವತ್ತೇ ಮಾಡ್ಬೇಕು ಅನ್ನೋದು ಏನು ಇಲ್ವಲ್ಲ. 2,000 ಬೇಡ, ಬಸ್ಸು ಫ್ರೀ ಬೇಡ, ಮತ್ತೆ ಅವ್ರ ಏನು ಬೇಡ. 2,000 ಕೊಟ್ಬಿಟ್ರೆ ಸೋಮವಾರ ಆಗ್ಬಿಟ್ಟು ಮನೇಲಿ ಕುಂತ್ಕೊಬಿಡ್ತಾರ. 2,000 ಸಾಕ? ಎಂ ಕೃಷ್ಣಪ್ಪ ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರೇನು ಮಾಡಿಲ್ಲ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊತ್ನೂರು ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಯಾಕಂದರೆ ಈ ಬಾರಿ ಕಾಂಗ್ರೆಸ್ ಮತ್ತು BJP ಹಾಗೂ JDS ಅಭ್ಯರ್ಥಿಯ ಮಧ್ಯೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಜೋರಾಗಿದೆ. ಸೊ ಹಾಗಾದರೆ ಇಲ್ಲಿನ ಮತದಾರರು ಅಥವಾ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಹೆಸರು? ಕೃಷ್ಣಪ್ಪ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ನಿಂದ DK ಸುರೇಶ್ ಅವರು ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ನಿಲ್ತಾ ಇದ್ದಾರೆ. ಯಾರು ಗೆಲ್ತಾರೆ ಸರ್? ಏನು ಸುರೇಶನೇ ಗೆಲ್ಲೋದು, ಇನ್ಯಾರು ಗೆಲ್ತಾರೆ? ಯಾಕೆ ಸರ್ ಅವರೇ ಗೆಲ್ತಾರೆ? ಅವ್ರ ಕೆಲಸಗಳು ನೋಡ್ತಾರೆ, ಚೆನ್ನಾಗಿ ಓಡಾಡ್ತಾರೆ. ಹೌದು, ಓಕೆ. ಅವರು ಜನಕ್ಕೆ ಇದು ಮಾಡಿದ್ರೆ ಸ್ಪಂದಿಸ್ತಾರೆ ಬಂದು ಚೆನ್ನಾಗಿ, ಅವರೇ ಗೆಲ್ತಾರೆ ಅಂತ ಅಷ್ಟೇ. ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡ್ತಾ ಇರ್ತಾರೆ. ನಾವೇನೋ ಇಲ್ಲಿ ಸ್ವಲ್ಪ ಇರೋದು ಒಂದು 14 ವರ್ಷದಿಂದ ಇದ್ದೀನಿ ಅಷ್ಟೇ. ಮಾಡ್ತಾವ್ರ ಕೆಲಸ ಎಲ್ಲ. ನಾವಿರೋದು ಊರ ಕಡೆ, ಅವ್ರ ಊರೇನೆ, ನಾವು ಆ ಕಡೆ ಆರೋಳಿ ಕಡೆನೇ. ಓಕೆ, ಎಲ್ಲ ಕಡೆ ಮಾಡ್ತಾಯಿದ್ರು, ಆ ಕಡೆ ಈ ಕಡೆ ಎಲ್ಲ ಕಡೆ ಮಾಡ್ತಾಯಿದ್ರು. ಬಟ್ ಈ ಬಾರಿ ಹೇಗಾದರೂ ಮಾಡಿ DK ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ BJP ಮತ್ತು JDS ಇದೆ. ಸೊ ಸೋಲಿಸ್ತಾರಾ ಹೇಗೆ? ಡಾಕ್ಟರ್ CN ಮಂಜುನಾಥ್ ಕೂಡ ಸಾಕಷ್ಟು ಫೇಮಸ್ ಆಗಿರುವಂತಹ ವ್ಯಕ್ತಿ. ಸೊ ಹಾಗಾಗಿ ಪೈಪೋಟಿ ಇರುತ್ತಾ ಇಬ್ಬರ ಮಧ್ಯ? ಸುರೇಶ್ನಂತೂ ಯಾವತ್ತು ಗ್ಯಾರಂಟಿ ಸೋಲ್ಸಕ್ಕೆ ಆಗಲ್ಲ. ನಮ್ಮ ಜನ ಅವ್ರನ್ನ ಸ್ಪಂದಿಸ್ತಾರೆ ಚೆನ್ನಾಗಿ. ಓಕೆ, ಹಾಗಾದ್ರೆ BJP JDS ಲೆಕ್ಕಾಚಾರ ಉಲ್ಟಾ ಆಗತ್ತಾ? ಅದು ನಮಗೆ ಗೊತ್ತೇ ಇಲ್ಲ. ಅವ್ರದ್ದು BJP ಅನ್ನೋದೇ ನಮ್ಗೆ ಲಿಸ್ಟಲ್ಲೇ ಇಲ್ಲ. JDS ಇಲ್ಲ ನಮ್ಮದು. ಕಾಂಗ್ರೆಸ್ ನಾವು. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಭಾರಿ ಚರ್ಚೆ ಆಗ್ತಿದೆ ಅಂತ. ಹೌದಾ, ಹೇಗೆ? ಆಗಲಿ, ಚರ್ಚೆ ಆಗಲಿ, ನೋಡೋಣ. ಅವ್ರದ್ದು ಆಗಲಿ, ಇವ್ರದ್ದು ಆಗಲಿ, ಯಾರು ಗೆಲ್ತಾರೋ. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು, ಅದು ಬೆಂಗಳೂರು ರೂರಲ್ಲು. DK ಸುರೇಶ್ ಅವ್ರು ಗೆದ್ದಿದ್ರು. ಸೊ ಹಾಗಾಗಿ ಈಗ ಅವಾಗಿಂದನೂ ಫೈಟ್ ಮಾಡ್ತಾ ಇದ್ದಾರೆ ಅವರು. ಅವರು ಗೆಲ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಪರ್ಫೆಕ್ಟ್ ನಮ್ಗೆ ಗೊತ್ತು. ಓಕೆ, ಅಂದ್ರೆ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗಲ್ವಾ? ಆಗಲ್ಲ. ಈಗ ಯಾಕಂದ್ರೆ ಇನ್ ಕೇಸ್ ನಾವೀಗ 3 ಜನ ಇದೀವಿ ಅಂದಾಗ ಒಂದ್ ಕಡೆ ಇಬ್ರು, ಒಂದ್ ಕಡೆ ಒಬ್ರು ಅಂತಿದ್ದಾಗ ಸ್ವಲ್ಪ ಪೈಪೋಟಿ ಇರುತ್ತೆ. ಅಥವಾ ಮಾಡಲಿ, ಅವರು ಮಾಡಲಿ, ಇವರು ಮಾಡಲಿ, ಪರ್ಫೆಕ್ಟ್ ಯಾರು ತತ್ತೋ ಅವ್ರು ಗೆಲ್ತಾರೆ ಅಷ್ಟೇ. ಯಾರು ಜನ ಸ್ಪಂದಿಸ್ತಾರೋ ಅವರು ಲೀಡಿಗೆ ಬರ್ತಾರೆ ಅಷ್ಟೇ. ಇಲ್ಲಿನ MLA ಎಂ ಕೃಷ್ಣಪ್ಪ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅದಂತೂ ನಮ್ಗೇನು ಗೊತ್ತಿಲ್ಲ, ಅದು ನೋಡೋಕ್ಕೆ ಹೋಗಿಲ್ಲ ನಾವು ಸುರೇಶ್ ಮಾಡ್ತಾ ಇರೋದು ಗ್ಯಾರಂಟಿ ಮಾಡ್ತಾವ್ರಷ್ಟೇ. ಬಟ್ ಯಾವಾಗಲೂ ತುಂಬಾ ಜನ ಹೇಳ್ತಾರೆ MLAಗಳು ಕೆಲಸ ಮಾಡ್ತಾರೆ, MP ಗಳು ಮಾಡಲ್ಲ ಅಂತ. ಬಟ್ ನೀವು ಉಲ್ಟಾ ಹೇಳ್ತಾ ಇದ್ದೀರಾ. ಇಲ್ಲ, ಅವ್ರು MP ಇದು ಮಾಡಿದ್ರೆ ತಾನೇ MLAಗಳು ಮಾಡೋದು. ಅಲ್ಲಲ್ಲ, ಈಗ ಫಂಡ್ ಇಂದ MLAಗಳು ಕೂಡ ಕೆಲಸ, ರಸ್ತೆಗಳನ್ನ ಮಾಡಿಸೋದು ಅದೆಲ್ಲ ಮಾಡ್ತಾರೆ, ಇವರು ಮಾಡ್ತಾರೆ. ಇಬ್ರು ಸೇರಿ ಮಾಡಿಸ್ತಿದಾರಾ ಹೇಗೆ? ಮಾಡಿಸ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾರಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಅದ್ರ ಬಿಡಿ. ಅವ್ರು ಯಾವ ಕೆಲಸನೂ ಆಗಿಲ್ಲ ನಮ್ಮ ಕಡೆ. ಬಡವ್ರ ಬಗ್ಗೆ ಏನು ನೋಡೇ ಇಲ್ಲ ಅವರು. ಏನು ನೋಡವ್ರು? ರೈತರುಗಳು ನೋಡವ್ರ? ಯಾರು ನೋಡವ್ರು? ಅವರು ಏನು ನೋಡವ್ರು? ಅವರು ಇಲ್ಲಿ ಬಂದು ನೋಡ್ಬೇಕು ತಾನೆ. ಅವರು ಯಾರು ಏನು ಮಾಡ್ತಾವ್ರೆ ಅಂತ ನೋಡವ್ರು ಅವ್ರು ಬಂದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಂದು ಅವ್ರು ನೋಡೋಣ, ಅವರು ಹೊಸ್ದಾಗೆ ಬರ್ತಾರೋ ಇಲ್ವೋ ನೋಡೋಣ. ಹೊಸ್ದಾಗಿ ಬರಬೇಕು ಅಂತಾನೆ, ಅವ್ರು ಬರಲಿ ಅಂತಾನೆ ನಾವು ಕಾಯ್ತಾ ಇರೋದು. ಸರ್, ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳೇನಿದೆ ಅದರಲ್ಲಿ ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು, BJP ಮತ್ತು JDS ಎಷ್ಟಾಗ್ಬೋದು? ಏನೋ ಒಂದು 5-6 ಸೀಟ್ ಕಮ್ಮಿ ಬರ್ಬೋದು. ಇವ್ರು ಬಂದೇ ಬರ್ತಾರೆ ಕಾಂಗ್ರೆಸ್ನವರು ಅಂತ. ಹೆಚ್ಚಿನ ಸೀಟ್ ಕಾಂಗ್ರೆಸ್ಸಿಗೆ ಬರುತ್ತಾ, BJPಗ? ಕಾಂಗ್ರೆಸ್ಸೇ ಬರ್ತದೆ. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಬಾರಿ ಕೂಡ ಮೋದಿ ಅಲೆ ಇದೆ, ಮತ್ತೆ BJP ಹೆಚ್ಚಿನ ಸೀಟ್ ಗೆಲ್ಲುತ್ತೆ ಅಂತ. ಮಾಡಾಗ ಅವರು ಬಂದ ಅದೇ ಓಟ್ ಗೆಲ್ಲುವಾಗ ಏನೋ ಒಂದು ಉಪಯೋಗ ಮಾಡ್ತಾರಷ್ಟೇ. ಆದ್ರೆ ತಿರುಗಿ ಒಂದು 2 ತಿಂಗಳು ಓಟ್ ಗೆದ್ದಾದ್ಮೇಲೆ 2 ತಿಂಗಳಿಗೆ ಅವ್ರ ಅಡ್ರೆಸ್ಸೇ ಇರಲ್ಲ, ಮರ್ತೇ ಬಿಟ್ಟಿರ್ತಾರೆ. ಇಲ್ಲಿ ಎಲ್ಲರೂ ಮರ್ತು ಬಿಟ್ಟಿರ್ತಾರೆ ಮೋದಿ. ಅಲ್ಲೇನಿಲ್ಲ, ಸುಮ್ಮನೆ ಕೂತ್ಕೊಂಡು ಅಲ್ಲಿ ಹೇಳ್ಬಿಡೋದು ಅಷ್ಟೇ. ಇಲ್ಲಿ TV ತೋರಿಸ್ಬಿಡೋದು. 1-2 ತಿಂಗಳಾದಮೇಲೆ ಅದೇ ಗ್ಯಾಸ್ ಕಮ್ಮಿ ಮಾಡಿದ್ದೀನಿ, ಗ್ಯಾಸ್ ಇದು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಡೋದು. ಗೆದ್ದಾದ್ಮೇಲೆ ತಿರ್ಗಿ ಅಷ್ಟೇ, ಅದು ತಿರ್ಗಿ ರೈಜು. ಹಂಗೆ ಮಾಡ್ತಾರೆ. ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತವನ್ನು ನಡೆಸ್ತಾ ಇದೆ? ಎಲ್ಲಿ ಅಂದರೆ ಇಲ್ಲ, ಈ ಬಂದಮೇಲೆ ಎಷ್ಟೋ ಪರವಾಗಿಲ್ಲ, ಅವರು ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನ ಹೇಳ್ತಾ ಇದ್ದಾರೆ ಸರ್, ಈ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳು ಯಾವುದೂ ಆಗ್ತಾ ಇಲ್ಲ ಅಂತ. ಈಗ ಅವ್ರು ಎಷ್ಟು ದಿನ ಆಗೋದು ಬಂದು?
ಒಂದು ವರ್ಷಕ್ಕೆ ಬಂತು. ಒಂದು ವರ್ಷಕ್ಕಾಗಲೇ ಮಾಡ್ಬಿಡಕ್ಕಾಯ್ತದ? ನಾವು ಹೊಸ್ದಾಗಿ ಮನೆ ಕಟ್ಟಿ ನಾವು ಅಭಿವೃದ್ಧಿ ಆಗೋದೇ ವರ್ಷಾನ್ಗಟ್ಲೆ ಬೇಕು ನಮ್ಮ ಮನೆ ಒಳಗೆ ಸಂಸಾರ ಮಾಡೋಕ್ಕೇನೆ. ಅವ್ರು ಇಡೀ ಕರ್ನಾಟಕನೇ ಆಳ್ಬೇಕು ಅಂದರೆ ಅವ್ರು ಹೆಂಗೆ ಮಾಡಬೇಕು? ಮಾಡೋದು ಬೇಡವಾ? ಅವರು ಒಂದು ಕಡೆನ ಅವರು ನಾನಾ ಕಡೆ ನೋಡಬೇಕಲ್ಲ. ನಿಧಾನಾಗಿ ಆಯ್ತದೆ, ನಿಧಾನಾಗಿ ಮಾಡ್ತಾರೆ. ಅವತ್ತೇ ಮಾಡಬೇಕು ಅನ್ನೋದು ಏನು ಇಲ್ವಲ್ಲ. ಕಾಂಗ್ರೆಸ್ ಗೌರ್ಮೆಂಟು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಸೊ ಇದರಿಂದ ಜನಕ್ಕೆ ನಿಜವಾಗ್ಲೂ ಸಹಾಯ ಆಗ್ತಾ ಇದೆಯಾ ಹೇಗೆ? ಏನೋ ಬಡವ್ರ ಬಗ್ಗರಿಗೆ ಸಹಾಯ ಅದೇ ಆಗೈತೆ. ಊಟಕ್ಕೆ ಇಲ್ಲದೇ ಇರೋರು ಅವರೇ, ಹೌದಾ? ಏನೋ ಕೂಲಿ ಮಾಡ್ಕೊಂಡು ಆ ಕೂಲಿನೂ ಕಮ್ಮಿನೇಗಳು ಇವಾಗ ಕೊಡೋದು. ಅದರಲ್ಲಿ ಏನೋ ಜೀವನ ಮಾಡ್ತಾ ಇರ್ತಾರಪ್ಪ. ಬಟ್ ಈಗ ಸಾಕಷ್ಟು ಜನ ಆರೋಪ ಮಾಡ್ತಾರೆ, ಈ ರೀತಿ ಜನರಿಗೆ ಫ್ರೀಯಾಗಿ ಕೊಟ್ಟರೆ ಜನರು ಸೋಮಾರಿಗಳಾಗ್ತಾರೆ ಅಂತ. ಎಲ್ಲೂ ಸೋಮಾರಿ ಆಗಲ್ಲ. ಅವ್ರವ್ರ ಮನಸ್ಸಲ್ಲಿ ಅವ್ರಿಗೆ ಬೇಕು ಅನ್ನೋ ಸೋಮಾರಿ. ಹಂಗಾರೆ ಇವಾಗ ರಾಜಕೀಯದವ್ರು ಎಲ್ಲರೂ ಸೋಮಾರಿನೇ ಆಗ್ಬಿಡ್ತಾರಾ? ರಾಜಕೀಯ ಮಾಡ್ತಾರಲ್ವರ ಅವ್ರು ಸೋಮಾರಿ ಆಗ್ಬಿಡ್ತಾರ. ನಾವು ಸಾವುಕಾರರಾಗಿದ್ದೀವಿ ಅಂತ ಅವ್ರು ಮಾಡೋ ಕೆಲಸ ಮಾಡೇ ಮಾಡ್ತಿರ್ತಾನೆ. ಅವರು ಹಂಗೆ ಇದು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ದುಡ್ಡು ಕೊಟ್ಬಿಟ್ರೆ 2,000 ಕೊಟ್ಬಿಟ್ರೆ ಸೋಮಾರಿ ಆಗ್ಬಿಟ್ಟು ಮನೇಲಿ ಕುಂತ್ಕೊಬಿಡ್ತಾರಾ? ಅವ್ರಿಗೇನು ಬೇಡ 2,000 ತಗೊಂಡು ತಿಂದ್ಬಿಡ್ತಾರಾ? ಹೇಳಿ ನೀವು, 2,000 ಸಾಕಾ? ವರ್ಷಗಟ್ಟಲೆ ತಿಂದ್ಬಿಡ್ತಾರೆ, ತಿಂಗಳಗಟ್ಟಲೆ ತಿಂದ್ಬಿಡ್ತಾರೆ. ಅವ್ರು ಮಾಡೋ ಕೆಲಸ ಮಾಡಲೇಬೇಕು. ಏನೋ ಖರ್ಚಿಗೆ ಹೆಣ್ಮಕ್ಳು ಪಮ್ಮಕ್ಳಿಗೆ ಆಗಲಿ ಅಂತ ಕೊಟ್ಟವ್ರಷ್ಟೇ. ಕೊಡಲಿ ಬಿಡು ಅದನ್ನು, ಅಲ್ವಾ? ಅದು ಉಪಯೋಗ ಆಗ್ತದೆ ತಾನೇ ಈಗಲಿಗೆ. ಏನೋ ಸ್ವಲ್ಪ ಉಪಯೋಗ ಆಗ್ತದೆ ಅಂತ ಕೊಟ್ಟವ್ರೆ. ಈ ಗ್ಯಾರಂಟಿಗಳಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಇದು? ಗ್ಯಾರಂಟಿಗಳನ್ನ ಸ್ಟೇಟಲ್ಲಿ ಕೊಟ್ಟಿರೋದ್ರಿಂದ? ಹೌದು, ಅದೇ ಆಗುತ್ತೆ, ಖಂಡಿತ ಆಯ್ತದೆ. ಇವರು ನಿಧಾನಕ್ಕಿನ್ನ ಮಾಡೇ ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಹಾಂ, ಇವ್ರು ಸಾವಿರ ಹೇಳ್ಕೊಬೋದು. ಇವರು BJP ಅವರು JDSನವರೆಲ್ಲ ಹಂಗೆ ಹಿಂಗೆ ಅಂತ ಇವರೆಲ್ಲ ಗುಬೆ ಕುಂಡ್ರಿಸ್ಬೋದು. ನಾಳೆ ದಿನ ಉಪಯೋಗ ಅದೇ ಆಯ್ತದೆ. ಇವು ಒಂದು ವರ್ಷಕ್ಕೇ ಎದ್ದು ಕೂತ್ಕೊಬಿಡೋಕ್ಕಾಗಲ್ಲ ಅಲ್ವಾ? ನಿಧಾನಾಗಿ ನಡ್ಕೊಂಡು ಹೋಗ್ಬೇಕು. ಅವರು ಮಾಡಬೇಕು, ಅದು ಮಾಡೇ ಮಾಡ್ತಾರೆ. ಹಾಂ. ನಿಮ್ಮ ಹೆಸರು? ನಾಗಮ್ಮ. ನಾಗಮ್ಮನಾ? ಈಗ MP ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೋದು ಅನ್ಸುತ್ತೆ? DK ಸುರೇಶ್ ಅವ್ರು ಗೆಲ್ತಾರಾ, ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರಾ? ಯಾರಾದರೂ ಗೆಲ್ಲಿ, ಬಡವ್ರಿಗೆ ಸೌಲಭ್ಯ ಏನು ಮಾಡ್ಬೇಕು, ಬಡವ್ರ ಮಕ್ಕಳಿಗೆ ಕರ್ತವ್ಯ ಏನಿದೆ ಕಾನೂನು ಥರ ಮಾಡಲಿ. ಏನು ಮಾಡಬೇಕು ಅದನ್ನು ಮಾಡ್ಬೇಕು. ಯಾರು ಬರಲಿ, ಬೇಡಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನಾವು ಕನ್ಸಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ? ಕಾಂಗ್ರೆಸ್ ಬಂದರೆ ಬೆಸ್ಟಾ, BJP JDS ಮೈತ್ರಿ ಅವರು ಬಂದರೆ ಬೆಸ್ಟಾ? ಯಾರು ಬಂದು ಸಮಾಜದಲ್ಲಿ ಒಳ್ಳೇದು ಮಾಡಿದರೆ ಬೆಟರು. ಈಗ MLA BJP ಅವರೇ ಇದ್ದಾರೆ, M ಕೃಷ್ಣಪ್ಪ. ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವ್ರೇನು ಮಾಡಿಲ್ಲ, ಯಾರು ಏನೂ ಮಾಡಿಲ್ಲ. ಮಾಡಬೇಕು, ಮಾಡಿದರೆ ಜನದಲ್ಲಿ ಸಮಾಜದಲ್ಲಿ ಇಂಥದ್ದು ಮಾಡಿದ್ರು ನಮ್ಗೆ ಒಳ್ಳೇದ ಅಂತ ಸಹಕಾರ ಕೊಡ್ತಾರೆ. ಯಾರಾದರೂ ಆಗಲಿ. ಇದ್ದರೆ ಊಟ ಮಾಡಿದರೆ ಊಟ ಮಾಡ್ತಾಯಿದ್ರೆ ಅದು ಅನ್ನುವಾಗ ಆಗಲ್ಲ. ಆಯಿತಾ? ಅವ್ರನ್ನ ಒಬ್ರಿಗೆ ಕೊಡ್ಬೇಕಾ ಜಾಗ, ಇನ್ನೊಬ್ರಿಗೆ ಕೊಡ್ಬೇಕು. ಇವ್ರನ್ನೇ ಕೊಟ್ಕೊಂಡೋದ್ರೆ ಏನು ಕೊಟ್ಟರು, ಏನು ಮಾಡಿದರು? ಈಗ MP DK ಸುರೇಶ್ ಅವ್ರು ಇರೋದು, ಅವ್ರ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವ್ರು ಇನ್ನೂ ಈಚೆ ಕಡೆಗೆ ಇದೊಂದು ಸದ್ದಿಂದ ಈಚೆ ಬರೋಕ್ಕೆ ಬಿಡಲ್ವಲ್ಲ. ಅವ್ರು ಹೊಡೆದಾಡ್ತಾ ಇರ್ತಾರೆ, ಜಗಳಾಡ್ತಾ ಇರ್ತಾರೆ. ಅದೇ ಆಗಿ ಹೋಗ್ತದಲ್ಲ. ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಯಾರು ಗೆಲ್ಲಿ ಯಾರು ಬರಲಿ, ಗೆಲ್ದಲ್ಲೇ ಇರಲಿ. ಒಳ್ಳೆ ರೀತಿ ನಡ್ಕೋಬೇಕು, ಒಳ್ಳೆ ರೀತಿ ಮಾಡಬೇಕು. ಸಮಾಜದಲ್ಲಿ ಏನು ಅನ್ನೋದು ನೋಡಬೇಕು. ಅದೇನು ಮಾಡೋಕ್ಕಲ್ಲ, ಅವರವರೇ ಜಗಳಾಡ್ತಾ ಇರ್ತಾರೆ. ನಾವೇನು ಹೇಳೋಕ್ಕಾಗುತ್ತೆ ಮೇಡಮ್? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಬರೋದೇ ಬೇಡ ನಮಗೆ. ಹಾಂ, ನಮ್ಗೇನು ಮಾಡವ್ರೆ? ಏನೂ ಮಾಡಿಲ್ಲ ಮೇಡಮ್. ಏನು ಮಾಡವ್ರೆ? ಅವ್ರ ಕಡೆ ಸೌಲಭ್ಯ ಸೌಕರ್ಯ ಮಾಡ್ಕೊಂಡ್ರವಿನ ನಮ್ಮ ಕಡೆಗೆ ಏನೂ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನೂ ಮಾಡಿಲ್ಲ. ಇದ್ದಂಗೆ ಇದ್ದೀವಿ, ಮಾಡಂಗೆ ಮಾಡಿದ್ದೀವಿ. ಓಟ್ ಹಾಕುವಾಗ ನಾವು ಅಪಾರ್ಟ್ಮೆಂಟ್ ಕಟ್ತೀವಿ, ರೋಡ್ ಮಾಡ್ತೀವಿ, ನೀರು ಕೊಡ್ತೀವಿ, ನಿಮ್ಗೆ ಅದು ಆಡ್ಗಾತ್ರ ಗಂಟು ಕೊಡ್ತೀವಿ, ಮನೆ ಕಟ್ಸ್ಕೊಡ್ತೀವಿ, ಸಿಲಿಂಡ್ರ್ ಕೊಡ್ತೀವಿ ಅಂತಾರೆ. ಗೆದ್ದಾದ್ಮೇಲೆ ಅವ್ರ ಫ್ಯಾಮಿಲಿ, ಅವ್ರ ಸಂಬಂಧ, ಫ್ರೆಂಡ್ಶಿಪ್ಪು, ಅವ್ರವ್ರು ಏನಿದೆ ಅವ್ರನ್ನ ಕವರ್ ಮಾಡ್ಕೊಂಡು ನೋಡ್ತಾರೆ ವಿನ ನಮ್ಮ ಬಾಡೋರು ಯಾರೂ ನೋಡಲ್ಲ. ಹಾಂ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಾರಾಗಲಿ, ರಾಹುಲ್ ಗಾಂಧಿ ಆಗಲಿ ಅವರೇ ಆಗಲಿ, ಆಯಿತಾ? ನಮ್ಗೆ ಯಾರಾದ್ರೇನು ರಾಹುಲ್ ಗಾಂಧಿ ಅಂದರೆ ಅವರು ಇಂದಿರಾ ಗಾಂಧಿ ಕಾಲದಿಂದಲೂ ನಡ್ಕೊಂಬಂದಿದೆ. ಓಕೆ, ಎಲ್ಲ ಈ ಸೊಸೈಟಿ ಅಕ್ಕಿ ಬರ್ಬೇಕಾದ್ರು, ಒಂದು ಬಟ್ಟೆ ಬರ್ಬೇಕಾದ್ರು, ಪ್ರತಿಯೊಂದು ಬರಬೇಕಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ ಇರುವಾಗಿಂದಲೂ ಬತ್ತಿತ್ತು. ನನಗೆ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಬಂದರೆ ಬೆಟರ್ ಅನ್ನಿಸ್ತದೆ. ಬರ್ಬೇಕು ಅವರು. ಅವ್ರು ಏನಾದರೂ ಮಾಡಲಿ, ಕಾಂಗ್ರೆಸ್ ಬರಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿ ಕೊಡ್ತಿದ್ದಾರೆ. ಅವ್ರನ್ನ ಬಿಡೋದೇ ಇಲ್ವಲ್ಲ, ಹಗ್ಗ ಕಟ್ಟಾಕ್ತಾರಲ್ಲ. ಆಡಳಿತ ಹೆಂಗೆ ನಡೆಸ್ತಾರೆ ಅವರು ಅಲ್ವಾ? ಅವರು ಬಿಟ್ಟರೆ ಏನು ಮಾಡ್ತಾರೆ ನೋಡೋಣ ಅಂತ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಅವರು ಇವರು ಇಬ್ಬರು ಸೇರ್ ಮಾಡ್ಕೊಂಡು ಎಲ್ಲರನ್ನ ಕಾಪಾಡಿಕೊಂಡು ಹೋದರೆ ಬೆಳೀತದಲ್ವಾ? ಆಗ ಏನಾದರೂ ಮಾಡೋಕ್ಕೆ ಆಯ್ತದೆ. ಅವ್ರು ಒಂದು ಮೆಟ್ಲು ಕಾಲು ಇಳಿತಿದ್ದಂಗೆ ಕಾಲು ಹಿಡಿದು ಇದಾಗ್ತಾರಲ್ಲ, ಅವ್ರೇನು ಮಾಡೋಕ್ಕಾಗುತ್ತೆ? ಈಗ 5 ಗ್ಯಾರಂಟಿ ಕೊಡ್ತಿದಾರಲ್ಲ, ಅದೆಲ್ಲ ತಮಗೆ ಸಿಗ್ತಾ ಇದೆಯಾ ಹೇಗೆ? ಇದ್ರೂ ಪರವಾಗಿಲ್ಲ, ಸಿಗ್ತಾ ಇದೆ. 2,000ನೂ ಬೇಡ, ಬಸ್ಸು ಫ್ರೀ ಬೇಡ, ಮತ್ತು ಅವ್ರದ್ದು ಏನು ಬೇಡ. ಕರೆಂಟಿಗೆ ಒಂದು ಕೊಟ್ಟಲಿ, ಯಾರು ಬಡವರು ಇರ್ತಾರೆ, ಕಟ್ಟೋರು ಇರ್ತಾರೆ. ಈಗಿನ ಕಾಲದಲ್ಲಿ ಕೂಲಿ ಇರಲಿಲ್ಲ. ಕರೆಂಟ್ ಒಂದು ಕೊಡಲಿ, ದುಡ್ಡು ಬರೋದು ಬೇಡ. ಒಂದಿಷ್ಟು ರೇಸಿನ ಕೊಡಲಿ, ಬಡವ್ರ ಮಕ್ಳಿಗೆ ಒಂದು ಫ್ರೀ ಇದು ಮಾಡಲಿ ಬಸ್ಸ. ಅದನ್ನು ಇದು ಬರ್ತದೆ. ಅವ್ರು ಹೇಳಿರೋದು ನಡ್ಕೊಂಡವ್ರೆ. ಆ ಹೊರಟೆ ಊರಿಗೋಸ್ಕರನೇ ಅವ್ರು ಕತ್ತರಿಸ್ತವ್ರೆ. ಇವ್ರು ಇದು ಮಾಡೋರಲ್ಲ.
ನಾಳೆ ಇವ್ರು ಮಾಡಿಬಿಟ್ಟು ಏನಾದರೂ ನಾಳೆ ದಿವಸ ಇವರೇ ಮೇಲೆ ಬರ್ಬೋದು ಅಂತ ಅವ್ರನ್ನ ಹಬ್ಬ ಕೊಡೋಕ್ಕೆ. ಯಾಕೆಂದ್ರೆ ಅವರೆಲ್ಲ ಒಳ್ಳೇದು ಮಾಡಿಬಿಡ್ತಾರೆ ಕಾಂಗ್ರೆಸ್ ಅವರು. ಬಿ ಜೆ ಪಿ ಅವ್ರು ಏನಂತಾರೆ, ಓ ಕಾಂಗ್ರೆಸ್ನೇ ಗೆಲ್ಲಿಸ್ಬಿಡ್ತಾರೆ, ಅವ್ರು ಒಳ್ಳೇದು ಮಾಡಿದ್ರೆ ಅನ್ಕೋತಾರಲ್ವಾ. ಆ ಸಮಾಜ ನಡೆಸ್ಕೊಂಡು ಹೋದ್ರೆ ನಡೆಯೋದೇ ಬೇಡ ಅಂತ ಅವ್ರು ಮುರಿತಾವ್ರಲ್ಲ, ಮತ್ತೆ ಏನಾಗುತ್ತೆ ಹೇಳಿ. ಬಟ್ ಈಗ ಬಿಜೆಪಿ ಅವ್ರು ಹೇಳ್ತಾರೆ ಈ ತರ ಜನಕ್ಕೆ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ. ಅಯ್ಯಪ್ಪ ಈಗ ಆ ದುಡಿದೇ ಇರೋರು ಅವರೇ, ಆಗೇನು ಮಾಡಬೇಕು. ಈಗ ಗೆಯ್ಯ ಅಂತರೂ ಸೋಮೇರಿ ಆಯ್ತಾರೆ, ಸಿಕ್ಕಿದ ದುಡ್ಡಲ್ಲಿ ಹೆಂಡ ಕುಡ್ಕೊಂಡು ಮಜಾ ಮಾಡ್ತಾರೆ, ಅದನ್ನು ಓಕೆ. ಆ ಗೆಯ್ಯಕ್ಕಾಗದೇ ಇರೋರು ನಮ್ಮಂತ ಮುದುಕರು ಮೋಟ್ರು ಕಣ್ಕಣ್ದಿರೋರು ಏನು ಮಾಡ್ತಾರೆ, ಒಳ್ಳೇದಲ್ಲ ಅವ್ರಿಗೆ. ಅವ್ರಿಗೆ ಒಂಚೂರು ಸಹಕಾರ ಕೊಟ್ಟಂಗಾಗಲಿಲ್ಲ, ಮತ್ತು ಅದು ಒಳ್ಳೇದತ್ತಾನೆ. ನಾವು ಹಂಗೆ ಅನ್ನಿಸ್ತದೆ, ನಮ್ಗೆ ಹಂಗೆ ಅನ್ನಿಸ್ತದೆ ಒಳ್ಳೇದಾಗಿದೆ ಅದು ಕೊಟ್ಟಿರೋದು. ಆದರೆ ಏಜ್ ಇರೋರಿಗೆ ಇವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಕೊಡೋದು ಬೇಡ. ಏಜ್ ಆಗಿರೋರಿಗೆ ನೋಡಿ ಕೊಟ್ಕೊಂಡು ಬಡವ್ರ ಮಕ್ಳಿಗೆ ಒಂದು ಬುಕ್ಸ್, ಅವ್ರಿಗೆ ಕಾಲೇಜ್ಗೆ ಒಂದು ಸ್ವಲ್ಪ ಹೆಲ್ಪ್, ಒಳ್ಳೇದು ಯಾವ್ದಾರ ಮಾಡಿರೋ ಒಳ್ಳೇದು ಅನ್ನಿಸ್ತದೆ. ಹಾಗಾದ್ರೆ DK ಸುರೇಶ್ ಗೆಲ್ತಾರಾ, ಡಾಕ್ಟರ್ CN ಮಂಜುನಾಥ್ ಗೆಲ್ತಾರ? ಗೆಲ್ತಾರೆ ಅನ್ನಕ್ಕಲ್ಲ, ಇದು ಡ್ರಾ ಅಂದಮೇಲೆ ಲಕ್ಕಿ, ಅದು ಯಾರಿಗೆ ಹೋಯ್ತದೆ ಅದು ನಂಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅನ್ಸುತ್ತೆ? ನಂಗೆ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ನಿಮಿಷಕ್ಕೆ ಚೇಂಜ್ ಆಯ್ತದೆ, ಯಾರು ಗೆಲ್ತದೆ ಅಂತ ಹೇಳೋಕ್ಕಾಗುತ್ತೆ, ಅದನ್ನು ಹೇಳೋಕ್ಕಾಗಲ್ಲ ಅದು.